ಎಸ್ ಭಾರಿ ಜನಾಕ್ರೋಶದ ಬೆನ್ನಲ್ಲೇ ಮೆಟ್ರೋ ಟಿಕೆಟ್ ದರ ಕೊಂಚ ಇಳಿಕೆಯಾಗಿದೆ. 10 ರೂಪಾಯಿ ದರವನ್ನ ಇಳಿಕೆ ಮಾಡಿದೆ ಬಿಎಂಆರ್ಸಿ. ಎಲ್ಲಾ ಕಡೆಗಳಲ್ಲೂ ಅಲ್ಲ, ಕೆಲವು ಸ್ಟೇಜ್ಗಳಿಗೆ 10 ರೂಪಾಯಿ ಇಳಿಕೆಯಾಗಿದೆ. ಮೆಜೆಸ್ಟಿಕ್ ನಿಂದ ವೈಟ್ ಫೀಲ್ಡ್ ಗೆ 90 ರೂಪಾಯಿ ಇತ್ತು ದರ, ಈಗ 80 ರೂಪಾಯಿ. ಮೆಜೆಸ್ಟಿಕ್ ನಿಂದ ಚಲ್ಲಘಟ್ಟ 70 ರೂಪಾಯಿ ಇತ್ತು, 60 ರೂಪಾಯಿ ಆಗಿದೆ. ಮೆಜೆಸ್ಟಿಕ್ ಟು ವಿಧಾನಸೌಧ 20 ರೂಪಾಯಿ ಏರಿಕೆಯಾಗಿತ್ತು, 10 ರೂಪಾಯಿ ಆಗಿದೆ. ಹಾಗೆ ಮೆಜೆಸ್ಟಿಕ್ ಟು ಕಬ್ಬನ್ ಪಾರ್ಕ್ ನಲ್ಲಿ ಏನು 20 ರೂಪಾಯಿ ಏರಿಸಲಾಗಿತ್ತು, ಅದು ಯಥಾಸ್ಥಿತಿಯಲ್ಲಿದೆ, ಏನು ಕಡಿಮೆ ಆಗಿಲ್ಲ. ಇನ್ನು ಮೆಜೆಸ್ಟಿಕ್ ನಿಂದ ಪೈಯಪ್ನಡಿಗೆ 60 ರೂಪಾಯಿ ಏರಿಕೆಯಾಗಿತ್ತು, 50 ರೂಪಾಯಿ ಆಗಿದೆ. ಹಾಗೆ ಮೆಜೆಸ್ಟಿಕ್ ಟು ರೇಷ್ಮೆ ಸಂಸ್ಥೆಗೆ ಇದ್ದಂತಹ 70 ರೂಪಾಯಿ ದರ 60 ರೂಪಾಯಿ ಆಗಿದ್ದು, ಜಾಲಹಳ್ಳಿಯಿಂದ ರೇಷ್ಮೆ ಸಂಸ್ಥೆಗೆ ಇದ್ದಂತಹ 90 ರೂಪಾಯಿ ದರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನಮ್ಮ ಮೆಟ್ರೋದ ಕನಿಷ್ಠ ಮತ್ತು ಗರಿಷ್ಠ ದರದಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ. ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ಯಾವ ರೀತಿ ದರ ಏರಿಕೆಯಾಗಿತ್ತು, ಜೊತೆಗೆ ಈಗ 10 ರೂಪಾಯಿ ಎಲ್ಲೆಲ್ಲಿ ಇಳಿಕೆ ಮಾಡಲಾಗಿದೆ ಅಂತ. ಬಿಎಂಆರ್ಸಿಎಲ್ ಎಂಡಿ ಕೂಡ ಅದನ್ನ ನಿನ್ನೆ ಸ್ಪಷ್ಟಪಡಿಸಿದ್ರು. ದರ ಇಳಿಕೆ ಅಂತಲ್ಲ, ಕೆಲವು ಕಡೆಗಳಲ್ಲಿ ಸ್ಟೇಜ್ಗಳಲ್ಲಿ ಏನು ವಿಪರೀತ ಏರಿಕೆಯಾಗಿದೆ, 90%, 100% ಏರಿಕೆಯಾಗಿದೆ ಎನ್ನುವಂತಹ ಆಕ್ರೋಶ ವ್ಯಕ್ತ ಆಗ್ತಾ ಇತ್ತು. ಅದನ್ನ ಪರಿಷ್ಕರಿಸ್ತೀವಿ ಅಂತಂದಿದ್ರು. ಆ ದರದಲ್ಲಿ ಈಗ ಕೊಂಚ ಇಳಿಕೆಯಾಗಿದೆ. ನಿಜ, ಇದೊಂಥರ ಚೆನ್ನಾಗಿದೆ. ಮೊದಲು ತುಂಬಾ ಜಾಸ್ತಿ ಮಾಡ್ಬಿಡೋದು, ಹೆಂಗೂ ಅದಕ್ಕೆ ವಿರೋಧ ಬರುತ್ತೆ ಅನ್ನೋದು ಗೊತ್ತು. ಅದಾದ್ಮೇಲೆ ಸ್ವಲ್ಪ ಮಟ್ಟಿಗೆ ಇಳಿಕೆ ಮಾಡೋದು. ಬಹುಶಃ ಇದನ್ನ ಪ್ರಯಾಣಿಕರು ಯಾವ ರೀತಿ ತಗೊಳ್ತಾರೆ ಅನ್ನೋದನ್ನ ನೋಡಬೇಕು. ಬಿಕಾಸ್ 90 ರೂಪಾಯಿ ಇದ್ದಿದ್ದನ್ನ ಬರೀ 10 ರೂಪಾಯಿ ಕಮ್ಮಿ ಮಾಡಿ 80 ರೂಪಾಯಿ ಮಾಡಿದ್ದಾರೆ ಬಿಟ್ರೆ, ನೀವು ಹೇಳ್ದಂಗೆ ಇನ್ನೂ ಕೆಲವೊಂದು ಜಂಕ್ಷನ್ಗಳಲ್ಲಿ, ಕೆಲವೊಂದು ಸ್ಟಾಪ್ಗಳಲ್ಲಿ ಕಮ್ಮಿ ಮಾಡೇ ಇಲ್ಲ. ಸೊ ಜನರ ಆಕ್ರೋಶ ಇರುವಂಥದ್ದು ಇದೇನೆ. ಜೊತೆಗೆ ಈ ಮಂತ್ಲಿ ಪಾಸ್ಗಳು ಮತ್ತೆ ಡೈಲಿ ಪಾಸ್ಗಳು ಡಬಲ್, ಆಲ್ಮೋಸ್ಟ್ ಡಬಲ್. 150 ಇದ್ದಿದ್ದು 300, 360 ಇದ್ದಿದ್ದನ್ನ 500, 560 ಎಲ್ಲ ಮಾಡಿರೋದು. ಇದು ಇನ್ನೂ ಜನರಲ್ ಆಕ್ರೋಶ ಇದ್ದೇ ಇದೆ. ಬಟ್ ಅಟ್ಲೀಸ್ಟ್ ಕಮ್ಮಿ ಅಂತೂ ಮಾಡಿದಾರಲ್ಲ ಅನ್ನುವಂಥ ಒಂದು ನಿಟ್ಟುಸಿರು ಬಿಡ್ತಾ ಇದ್ರು ಕೂಡ. ಬಟ್ ಈಗ ಜನರ ರಿಯಾಕ್ಷನ್ ಇದಕ್ಕೆ ಏನಿದೆ ಅನ್ನುವಂಥದ್ದನ್ನ ನೋಡಬೇಕು. ಎಂ ಡಿ ಮಾತಾಡಿದ್ದಾರೆ, ಬಿಎಂಆರ್ಸಿಎಲ್ನ ಎಂ ಡಿ ಏನು ಹೇಳಿದಾರೆ ನೋಡೋಣ. The rates for different locations has been fixed. ಅಂದರೆ ಅವರು ಫಿಕ್ಸ್ ಮಾಡಿದ್ದಾರೆ. ಅದರ ಒಳಗೆ ಏನಾದರೂ ತಾರತಮ್ಯ ಅಥವಾ ಏನಾದರೂ ಜಾಸ್ತಿ ಹೈಕ್ಸ್ ಆಗಿದೆ ಅಂತ ಹೇಳಿದರೆ, ಅಂದರೆ ಜಂಪ್ಸ್ ಆಗಿದೆ, ಅದನ್ನು ನಾವು ಹೇಗೆ ಸರಿಪಡಿಸ್ಬೇಕು ಅಂತ ಹೇಳಿಬಿಟ್ಟು ಡೀಟೇಲ್ ಆಗಿ ಚರ್ಚೆ ಮಾಡಿಬಿಟ್ಟು ಅದನ್ನು ಸರಿಪಡಿಸಿದ್ದೇವೆ. ಸಾಕಷ್ಟು ಕೇಸಸ್ನಲ್ಲಿ ಕೆಲವು ಜನರು ಆಕ್ರೋಶ ಪಟ್ಟಿದ್ದಾರೆ. ಸೊ ಅದನ್ನು ನಾವು ಈಗ ಕಡಿಮೆ ಮಾಡಿಸಿದರೆ ಕನಿಷ್ಠ 30% ತನಕ ಕೆಲವು ಜಾಗದಲ್ಲಿ ಹೆಚ್ಚಾಗಿತ್ತು, ಅದು ಅಷ್ಟು ಕಡಿಮೆ ಆಗ್ಬೋದು. ಕೆಲವರಲ್ಲಿ 10% ಇರ್ಬೋದು, ಕೆಲವರಲ್ಲಿ 20% ಇರ್ಬೋದು, ಕೆಲವರಲ್ಲಿ 30% ತನಕ ಕಡಿಮೆ ಆಗ್ಲಿಕ್ಕೆ ಚಾನ್ಸ್. ದ ರೇಟ್ಸ್ ಫಾರ್ ಡಿಫರೆಂಟ್ ಲೊಕೇಶನ್ಸ್ ಹ್ಯಾಸ್ ಬೀನ್ ಫಿಕ್ಸ್ಡ್. ಅಂದರೆ ಅವರು ಫಿಕ್ಸ್ ಮಾಡಿದ್ದಾರೆ. ಅದರ ಒಳಗೆ ಏನಾದರೂ ತಾರತಮ್ಯ ಅಥವಾ ಏನಾದರೂ ಜಾಸ್ತಿ ಹೈಕ್ಸ್ ಆಗಿದೆ ಅಂತ ಹೇಳಿದರೆ, ಅಂದರೆ ಜಂಪ್ಸ್ ಆಗಿದೆ, ಅದನ್ನು ನಾವು ಹೇಗೆ ಸರಿಪಡಿಸ್ಬೇಕು ಅಂತ ಹೇಳಿಬಿಟ್ಟು ಡೀಟೇಲ್ ಆಗಿ ಚರ್ಚೆ ಮಾಡಿಬಿಟ್ಟು ಅದನ್ನು ಸರಿಪಡಿಸಿದ್ದೇವೆ. ಸಾಕಷ್ಟು ಕೇಸಸ್ನಲ್ಲಿ ಕೆಲವು ಜನರು ಆಕ್ರೋಶ ಪಟ್ಟಿದ್ದಾರೆ. ಸೊ ಅದನ್ನು ನಾವು ಈಗ ಕಡಿಮೆ ಮಾಡಿಸಿದರೆ ಕನಿಷ್ಠ 30% ತನಕ ಕೆಲವು ಜಾಗದಲ್ಲಿ ಹೆಚ್ಚಾಗಿತ್ತು, ಅದು ಅಷ್ಟು ಕಡಿಮೆ. ಸೊ ಇದು ಎಂ ಡಿ ಕೊಟ್ಟಿರುವಂತಹ ಒಂದು ಸ್ಪಷ್ಟನೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಶಿವಪ್ರಸಾದ್, ಅದನ್ನ ನಾವು ಮಾತಾಡ್ತಾ ಇದ್ವಿ ಈಗ. ಸೊ 90 ರೂಪಾಯಿ ದರ ಇರೋದು 10 ರೂಪಾಯಿ ಕಮ್ಮಿ ಮಾಡಿದ್ರೆ, ಕೆಲವೊಂದು ಕಡೆ ಮಾತ್ರ ದರ ಕಮ್ಮಿ ಮಾಡಿರುವಂತದನ್ನ ನೋಡ್ತಾ ಇದ್ದೀವಿ. ಸೊ ಇದು ಹೇಗಾಯ್ತು ಅಂದ್ರೆ, ಮೊದಲು ತುಂಬಾ ಜಾಸ್ತಿ ಮಾಡ್ಬಿಡೋದು, ಆಮೇಲೆ ವಿರೋಧ ಬಂತು ಅಂದ ತಕ್ಷಣ ಸ್ವಲ್ಪ ಕಮ್ಮಿ ಮಾಡಿ ಸಮಾಧಾನ ಮಾಡುವಂತಹ ಒಂದು ಪ್ರಯತ್ನ. ಬಟ್ ಇದನ್ನ ಜನ ಹೇಗೆ ತಗೊಳ್ತಾ ಇದ್ದಾರೆ? ಈ ನಿಜಕ್ಕೂ ಇಳಿಕೆ ಆಗಿರುವಂತದನ್ನ ಜನ ಸ್ವಾಗತಿಸಿದಾರ, ಅಥವಾ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಇಳಿಕೆ ಆಗುವಂತಹ ಸಾಧ್ಯತೆಗಳು, ಆ ತರದ ಲಕ್ಷಣಗಳು ಕಾಣಿಸ್ತಾ ಇದೆಯಾ ಶಿವಪ್ರಸಾದ್? ರಾಮನ್, ಈಗಾಗಲೇ ಮೆಟ್ರೋ ದರದಲ್ಲಿ ಏರಿಕೆ ಆಗಿರತಕ್ಕಂಥ ಹಿನ್ನೆಲೆಯಲ್ಲಿ ಮೆಟ್ರೋ ಪ್ರಯಾಣಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಎಂಡಿ ಜೊತೆಗೆ ಮಾತನಾಡಿದ್ದಾರೆ. ಮೆಟ್ರೋ ದರವನ್ನು ಇಳಿಕೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಕಲೆ ಹಾಕಿರ್ತಕ್ಕಂಥದ್ದು, ಅವರೊಂದಿಗೆ ಸಮಾಲೋಚನೆಯನ್ನು ಕೂಡ ನಡೆಸಿರ್ತಕ್ಕಂಥದ್ದು. ಈ ಕುರಿತು ಇಲ್ಲಿರ್ತಕ್ಕಂಥ ನೀವು ಗಮನಿಸಬಹುದಾಗಿದೆ, ಇಲ್ಲಿರ್ತಕ್ಕಂಥ ಪ್ರಯಾಣಿಕರನ್ನ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ. ಮೆಟ್ರೋಗೆ ಸಂಬಂಧಪಟ್ಟಂತೆ ಈ ದರ ಏರಿಕೆ ಆಗಿರ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಪ್ರಯಾಣಿಕರ ಸಂಖ್ಯೆಯಲ್ಲಿ ಕೂಡ ಇಳಿಮುಖವಾಗಿದೆ ಅನ್ನೋ ಕೂಡ ಅಂಶಗಳು ಕಂಡು ಬಂದಿರತಕ್ಕಂಥದ್ದು. ಈ ಮೆಟ್ರೋಗೆ ಸಂಬಂಧಪಟ್ಟಂತೆ ಮೆಟ್ರೋದಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥ ನಾನು ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮೆಟ್ರೋ ದರದಲ್ಲಿ ಏರಿಕೆ ಆಗಿರ್ತಕ್ಕಂಥದ್ದು, ನೀವು ಪ್ರತಿದಿನ ಮೆಟ್ರೋವನ್ನು ಬಳಸ್ತೀರಾ, ಸಮಯವನ್ನು ಸೇವ್ ಮಾಡೋದಕ್ಕೋಸ್ಕರ ಮೆಟ್ರೋ ಬಳಸೋದು, ಏಕಾಏಕಿ 1 to double ಮೆಟ್ರೋ ದರ ಏರಿಕೆ ಆಗಿರೋದಕ್ಕೆ ಸಂಬಂಧಪಟ್ಟಾಗ ನಿಮ್ಮ ರಿಯಾಕ್ಷನ್ ಏನಿದೆ? ಸರ್, ಏನಂತಂದ್ರೆ ಇಷ್ಟೊಂದು ಏರಿಕೆ ಆಗಿದೆ, ಬೇಜಾನ್ ಏರಿಕೆ ಆಗಿದೆ. ಈ ಮೆಜೆಸ್ಟಿಕ್ MG ರೋಡ್ಗೆ 34 ರೂಪಾಯಿ, 59 ರೂಪಾಯಿ ಆಗಿದೆ. ಇದೆಲ್ಲ ಮಾಡಿರೋದು ಬಹಳ ತಪ್ಪು ಸರ್. ಇದು ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಎಷ್ಟಿದೆ ಅಂತ ನಿಮಗೆ ಗೊತ್ತು. ಪರ್ಯಾಯವಾಗಿ ಮೆಟ್ರೋವನ್ನ ಬಳಕೆ ಮಾಡಬೇಕು, ಸಾರ್ವಜನಿಕ ಸೇವೆಯನ್ನು ಬಳಸ್ಕೊಳ್ಬೇಕು, ವೆಹಿಕಲ್ಗಳಲ್ಲಿ ಓಡಾಡಬೇಕು ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಏಕಾಏಕಿ ಈ ರೀತಿಯಾಗಿ ದರವನ್ನು ದುಪ್ಪಟ್ಟು ದರವನ್ನು ಏರಿಕೆ ಮಾಡಿರ್ತಕ್ಕಂಥದ್ರ ಬಗ್ಗೆ ಏನು ರಿಯಾಕ್ಷನ್ ಸರ್? ಬಹಳ ತಪ್ಪು ಸರ್ ಮಾಡಿರೋದು. ಇಲ್ಲಿಂದ 56 ರೂಪಾಯಿ ತಗೋತಾರೆ ಸರ್ ನಮಗೆ. ಮೆಜೆಸ್ಟಿಕ್ಕಿಂದ MG ರೋಡಿಂದ ಮೆಜೆಸ್ಟಿಕ್ 59 ರೂಪಾಯಿ ತಗೋತಾರೆ. ಭಾಳ ನೋವಾಗಿದೆ ಸರ್.
ನಾವು ದಿವಸ ಇದರಲ್ಲೇ ಮೆಟ್ರೋಲ್ಲೇ ಓಡಾಡೋದು, ನಾವು ಯಾವಾಗಲೂ ಇದು ಮಾಡ್ತಾ ಇಲ್ಲ, ನಾವು ಯಾವಾಗಿದ್ದು ಬರೀ ಮೆಟ್ರೋದೇ ಓಡಾಡ್ತಾ ಇದ್ದೀವಿ ನಾವು. ಈಗಾಗಲೇ ಮತ್ತೆ ದರದಲ್ಲಿ ವ್ಯತ್ಯಾಸವನ್ನು ಮಾಡಿರ್ತಕ್ಕಂಥದ್ದು ಒಂದು 10 ರೂಪಾಯಿ ಕಡಿಮೆಯನ್ನು ಮಾಡಿದ್ದಾರೆ, ಮತ್ತೆ ಕಿಲೋಮೀಟರ್ಗಳಲ್ಲಿ ವ್ಯತ್ಯಾಸವನ್ನು ಮಾಡಿದ್ದಾರೆ. ಈ ರೀತಿ ಚೇಂಜಸ್ ಮಾಡಿರೋದ್ರಿಂದ ಏನಾದರೂ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತಾ? 10 ರೂಪಾಯಿ ಕಡಿಮೆ ಮಾಡಿದ್ದಾರೆ. 10 ರೂಪಾಯಿ ಕಡಿಮೆ ಮಾಡಿದ್ರೆ ಪರವಾಗಿಲ್ಲ ಸರ್, ಹೆಂಗೋ 10 ರೂಪಾಯಿ ಕಡಿಮೆ ಮಾಡಿರೋದಕ್ಕೆ ಪರವಾಗಿಲ್ಲ ಅನ್ನಿಸ್ತದೆ ಸರ್ ನಮಗೆ. ಬೇರೆ ಮೆಟ್ರೋಗಳಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರಿನ ಮೆಟ್ರೋ ಸಾಕಷ್ಟು ದುಬಾರಿ ಅಂತ ಹೇಳ್ತಾರೆ, ಏನು ಹೇಳ್ತೀರಾ? ದುಬಾರಿ ಅಂತ ಅಂದ್ರೆ ಡೆಲ್ಲಿ ಮತ್ತೆ ಬೇರೆ ಬೇರೆ ಸ್ಟೇಟ್ಗಳಿಗೆ ಕಂಪೇರ್ ಮಾಡಿದ್ರೆ ಡೆಲ್ಲಿ ಬೇರೆ ಇದೇ ಥರ, ಇಲ್ಲಿ ಕರ್ನಾಟಕದಲ್ಲಿ ಕಡಿಮೆ ಮಾಡಬೇಕು ಅಂತ ನಾವು ಕೇಳ್ಕೊತಾಯಿದ್ದೀವಿ ಸರ್ ಅಷ್ಟೇ. ನೀವು ಮೆಟ್ರೋ ಯೂಸ್ ಮಾಡ್ತೀರಾ? ಮೆಟ್ರೋಗೆ ಸಂಬಂಧಪಟ್ಟಂಗೆ ಏನು ಹೇಳ್ತೀರಾ ಸರ್? ದರ ದುಪ್ಪಟ್ಟಾಗಿರೋದು ತುಂಬ ರೇಟ್ ಜಾಸ್ತಿ ಮಾಡಿದ್ದಾರೆ, ನಮ್ಮ ಸಾಮಾನ್ಯ ಜನತೆ ಓಡಾಡೋದಕ್ಕೆ ಕಷ್ಟ ಆಗ್ತಿದೆ. ಸೊ ನಾವು ಇಲ್ಲಿಂದ ಕೋಣನಕೋಟೆ ಕ್ರಾಸ್ ಹೋಗ್ತೀವಿ, 60 rupees ತುಂಬ ಕಷ್ಟ ಆಗ್ತಿದೆ. ಮೊದಲೆಷ್ಟು ಪೇ ಮಾಡ್ತಾ ಇದ್ರೆ ನೀವು? 33 rupees. ಸರ್ ಈಗ 1 to double ಆಗಿದೆ ಮೆಟ್ರೋ ದರ, ಏನು ಹೇಳ್ತೀರಾ ಸರ್ ಅದ್ರ ಬಗ್ಗೆ? ಸೊ ಏನು ಹೇಳೋದು, ಆದಷ್ಟು ಬೇಗನೆ ಕಡಿಮೆ ಮಾಡಬೇಕು ಅನ್ನೋದು ನಮ್ಮ ಮನವಿ. ನೀವು ಪ್ರತಿ ದಿವಸ ಮೆಟ್ರೋ ಯೂಸ್ ಮಾಡ್ತೀರಾ? ಮೆಟ್ರೋ ಇವತ್ತೇ ಬಂದಿರೋದು ನಾನು ಕೊಣನಕುಂಟೆಯಿಂದ ಬಂದಿದ್ದೀನಿ. 60 ರೂಪಾಯಿ ತೊಗೊಂಡಿದ್ದಾರೆ ಇವತ್ತು. ರೆಗ್ಯುಲರ್ ಆಗಿ 33 rupees ತೊಗೊಂತಿದ್ರು. ನನಗೆ ಶಾಕ್ ಆಯಿತು, ಗೊತ್ತಾಗಲಿಲ್ಲ ಯಾಕೆ ಅಂತ. ಓಕೆ, ಇಷ್ಟು ಕೂಡ ಪ್ರಯಾಣಿಕರು ಹೇಳ್ತಿರ್ತಕ್ಕಂಥ ಒಟ್ಟಾರೆಯಾಗಿ ಮೆಟ್ರೋ ದರ ದುಪ್ಪಟ್ಟಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದ್ದಾರೆ. ಯಾವ್ದಾದ್ರು ಸೆನ್ಸಿಬಲ್ ಆಗಿ ದರವನ್ನ ಏರಿಕೆ ಮಾಡೋದಾದ್ರೆ ನಿಯಮಿತವಾಗಿ ಏರಿಕೆಯನ್ನು ಮಾಡಬೇಕು. ಸಾಮಾನ್ಯ ಜನರು, ಮಧ್ಯಮ ವರ್ಗದ ಜನ ಹೆಚ್ಚಾಗಿ ಮೆಟ್ರೋವನ್ನ ಬಳಕೆಯನ್ನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಮೆಟ್ರೋ ದರ ದುಪ್ಪಟ್ಟಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏಕಾಏಕಿ ದುಪ್ಪಟ್ಟು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು ರೆಹಮಾನ್. ರೈಟ್, ಥ್ಯಾಂಕ್ ಯು ಶಿವಪ್ರಸಾದ್.